ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯಕರ ಬೆಳೆಯನ್ನ ನಿರೀಕ್ಷಿಸಬೇಕಾದ್ರೆ ಮಿಶ್ರ ಬೆಳೆಗಳನ್ನ ರೈತರು ಪಾಲಿಸಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕಿ ಬಿಕೆ ಕುಸುಮ್ ಸಲಹೆಯನ್ನ ನೀಡಿದರು. ಪಟ್ಟಣದಲ್ಲಿರುವ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಮಂಗಳವಾರ ನಡೆದ ಕೃಷಿಕ ಸಮಾಜದ ಮಾಸಿಕ ಸಭೆಯಲ್ಲಿ ರೈತರು ಅನುಸರಿಸಬೇಕಾದ ಪದ್ಧತಿಗಳ ಬಗ್ಗೆ ಮನವರಿಕೆ ಮಾಡಿದರು. ರೈತರು ಈ ಬಾರಿ ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ಮಿಶ್ರ ಬೆಳೆ ಬೇಸಾಯವನ್ನ ರೈತರಿಗೆ ಬೇಕಾದ ಯಂತ್ರೋಪಕರಣಗಳನ್ನ ಸರ್ಕಾರಿ ಸಹಾಯದ ಜೊತೆಗೆ ಮತ್ತು ಕೃಷಿ ಹೊಂಡ ಮಾಡಲು ಸಹಾಯವನ್ನ ನೀಡಲಾಗುವುದು. ಆದರೆ ರೈತರು ಸೈಲೇಜ್ ಮಾಡುವ ಉದ್ದೇಶದಿಂದ ಮುಸುಕಿನ ಜೋಳವನ್ನ ವರ್ಷದಲ್ಲಿ 3-4 ಬಾರಿ ಬೆಳೀತಾ ಇದ್ದಾರೆ. ಆದ್ದರಿಂದ ಬೆಳೆಯಲ್ಲಿ ಇಳುವರಿ ಹಾಗೂ ಹುಂಗಸಿನಂತಹ ರೋಗಗಳು ಬರ್ತಾ ಇರುತ್ತವೆ. ಆದ್ದರಿಂದ ರೈತರಿಗೆ ಬೇಕಾಗುವ ಕೃಷಿಯ ಪೈಪು ಸೆಟ್ಗಳು ಮತ್ತು ಪಿವಿಸಿ ಪೈಪ್ ಸೆಟ್ಗಳು, ಕೈತೋಟಗಳಿಗೆ ನೀರನ್ನ ಬಿಡುವ ದೇಶಕ್ಕೆ 100 ಮೀಟರ್ ಪೈಪ್ಗಳನ್ನು ಕೊಡಲಾಗುತ್ತದೆ. ರೈತರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ಕಾನೂನು ವ್ಯವಸ್ಥೆ ಬಂದಿದೆ. ಯೂರಿಯಾ ಗೊಬ್ಬರವನ್ನ 1 ಎಕರೆಗೆ 1 ಮೂಟೆಯಂತೆ ಕೊಡಲಾಗುತ್ತದೆ ಮತ್ತು ಫ್ರೂಟ್ ಐಡಿ ರಿಜಿಸ್ಟರ್ ಆದ ರೈತರಿಗೆ ಮಾತ್ರ ಕೊಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನಿತರ ಉಳಿದ ಹೊಸ ಗೊಬ್ಬರಗಳನ್ನ ಅದೇ ರೀತಿ ಮಾಡಲಾಗುವುದು ಎಂದು ತಿಳಿಸಿದರು. ಕೃಷಿ ಸಮಾಜ ಅಧ್ಯಕ್ಷ ಸಫಿವುಲ್ಲಾ ಮಾತನಾಡಿ, ನಮ್ಮ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜಕ್ಕೆ 29 ಇಲಾಖೆಗಳು ಸೇರಿಕೊಂಡಂತೆ ಇದೆ. ಆದರೆ ಇದುವರೆಗೂ ಯಾವುದೇ ಅಧಿಕಾರಿಗಳು ಸಭೆಗೆ ಹಾಜರಾಗುವುದಿಲ್ಲ. ಈ ತ್ರೈಮಾಸಿಕ ಸಭೆಯಲ್ಲಿ ಮೀನುಗಾರಿಕೆ ಇಲಾಖೆಯವರೆಗೂ ಮಾಹಿತಿ ನೀಡಿದರೂ ಇದುವರೆಗೂ ಯಾವುದೇ ಸಭೆಗೆ ಹಾಜರಾಗಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಇವರುಗಳು ಸಹ ಬಂದು ರೈತರಿಗೆ ಮಾಹಿತಿ ನೀಡಬೇಕು ಮತ್ತು ಮೀನುಗಾರಿಕೆಯನ್ನ ಉತ್ತೇಜಿಸಬೇಕೆಂದು ಹೇಳಿದರು. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಪಿರಿಯಾಪಟ್ಟಣ ತಾಲೂಕು ಘಟಕಕ್ಕೆ ನಿವೇಶನ ಮಂಜೂರಾಗಿದ್ದು ಅದಕ್ಕೆ ಹಣವೂ ಸಹ ಬಿಡುಗಡೆಯಾಗಿದೆ. ಅಂದು ಸಂಘದ ಹೆಸರಿಗೆ ರಿಜಿಸ್ಟರ್ ಆದ ನಂತರ ಅದನ್ನ ಸಚಿವ ಕೆ ವೆಂಕಟೇಶ್ ಅವರ ಮೂಲಕ ಭೂಮಿ ಪೂಜೆ ಮಾಡಿಸಿ ಕಚೇರಿಯನ್ನ ನಿರ್ಮಿಸಲಾಗುವುದು ಎಂದರು. ಮತ್ತು ರಸಗೊಬ್ಬರ, ಬಿತ್ತನೆ ಬೀಜ, ಕೀಟನಾಶಕಗಳನ್ನ ಮಾರುವ ವ್ಯಾಪಾರಿಗಳು ಬೇರೆಯವರ ಪರವಾನಗಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರಿಗಳನ್ನ ಕೇಳಲು ಹೋದಾಗ ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಾರೆ. ಅಂತಹ ವ್ಯಾಪಾರಿಗಳನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ನೋಟಿಸ್ ಕೊಟ್ಟು ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಬಿಕೆ ಸೋಮಯ್ಯ ಮಾತನಾಡಿ, ರಾಸುಗಳಿಗೆ ಲಸಿಕೆಗಳ ಬಗ್ಗೆ ಮತ್ತು ವಿಮೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಿಳಿಸಿದರು. ಹಿರಿಯ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾದ ಗುರುಸ್ವಾಮಿ ತೆಂಗು, ಬಾಳೆ, ಅಡಿಕೆ ಮತ್ತು ಹಣ್ಣಿನ ಗಿಡಗಳಂತಹ ವಿವಿಧ ತೋಟಗಾರಿಕಾ ಬೆಳೆಗಳಿಗೆ ಸಿಗುವಂತಹ ಪ್ರೋತ್ಸಾಹಧನದ ಮಾಹಿತಿಯನ್ನ ನೀಡಿದರು. ರೇಷ್ಮೆ ಇಲಾಖೆಯ ಸಹಾಯಕ ಅಧಿಕಾರಿ ಚಂದ್ರೇಗೌಡ ಮಾತನಾಡಿ, ತಾಲೂಕಿನಲ್ಲಿ ಹೆಚ್ಚು ತಂಬಾಕು ಮತ್ತು ಶುಂಠಿ ಇಂತಹ ಬೆಳೆಗಳನ್ನು ಬೆಳೆಯುತ್ತಿದ್ದು ದಿನದಿಂದ ದಿನಕ್ಕೆ ರೈತರಿಗೆ ಆಗುವಂತಹ ತೊಂದರೆಗಳನ್ನು ಸರಿಪಡಿಸಲು ಹೊಗೆ ಸೊಪ್ಪು ಬೆಳೆಯ ಪರ್ಯಾಯವಾಗಿ ರೇಷ್ಮೆಯನ್ನ ಬೆಳೆಯಲು ಮಾಹಿತಿಯನ್ನ ನೀಡಿದರು. ಇದನ್ನು ಸಾಕಲು ಚೌಕಿ ನಿರ್ಮಿಸಲು ಸರ್ಕಾರದಿಂದ 2 ಲಕ್ಷದವರೆಗೆ ಪ್ರೋತ್ಸಾಹಧನ ನೀಡಲಾಗುವುದು ಮತ್ತು ನಾಟಿ ಮಾಡಲು ಸಹ ನೀಡಲಾಗುವುದು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಪಿರಿಯಾಪಟ್ಟಣ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಯ ನಾಮಫಲಕವನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಎಚ್ಡಿ ರಮೇಶ್, ಖಜಾಂಚಿ ಸುನೀಲ್, ಜಿಲ್ಲಾ ನಿರ್ದೇಶಕ ದೀಪಕ್, ವೆಂಕಟೇಶ್, ಆರ್ಡಿ ಪ್ರವೀಣ್ ಕುಮಾರ್, ಪ್ರಕಾಶ್, ಆರ್ಟಿ ವೆಂಕಟೇಶ್, ಚಂದ್ರಪ್ಪ, ನಾಗೇಗೌಡ ಮತ್ತು ಅಧಿಕಾರಿಗಳಾದಂತಹ ಕೃಷಿ ಇಲಾಖೆಯ ಮಹೇಶ್, ಹಿತೇಂದ್ರ, ವ್ಯವಸ್ಥಾಪಕರು ಮಾಲತಿ, ತೋಟಗಾರಿಕೆ ಇಲಾಖೆಯ ಪ್ರಸಾದ್, ಕೃಷಿ ಇಲಾಖೆ ಸಿಬ್ಬಂದಿಗಳು, ರೈತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಡಿ ರಮೇಶ್, ಎನ್ಕೆಎಸ್ ಟಿವಿ4 ಪಿರಿಯಾಪಟ್ಟಣ. ಕೃಷಿಕ ಸಮಾಜ ಎಲ್ಲ ನನ್ನ ಆತ್ಮೀಯ ಸದಸ್ಯರೇ, ಇತರ ಎಲ್ಲ ಸ್ನೇಹಿತರು, ಈಗ ಆಲ್ರೆಡಿ ಈ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ ಕೃಷಿ ಅಂತ ಹೇಳಿದ್ರೆ ನಾವು ಎಲ್ಲ ಇಲಾಖೆಗಳು, ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹಾಗೆ ನಮ್ಮ ಸಂಗೋಪನೆ ಆಗಿರ್ಬೋದು, ಎಲ್ಲ ಇಲಾಖೆಗಳು ನಾವು ಮಾಡಬೇಕಾಗಿರ್ತಕ್ಕಂತಹ ಕೃಷಿ, ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಗೊಬ್ಬರ ಏನು ತಯಾರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ನಮ್ಮ ಗುರುಸ್ವಾಮಿ ಹೇಳ್ಬೋದು. ಅದು ಎಲ್ಲರೂ ಸಹಿತ ನಾವು ಪಾಲನೆ ಮಾಡೋದು. ಪ್ರತಿ ಬೆಳೆಗೂ ಸಹಿತ FM ಬಳಕೆಯಿಂದ ನಮ್ಗೆ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ತುಂಬ ಚೆನ್ನಾಗಿ ಅವರು ಗೈಡೆನ್ಸ್ ಮಾಡೋದು. ಸ್ನೇಹಿತರೆ, ಇವತ್ತು ನಮ್ಮ ತಾಲೂಕಿನಲ್ಲಿ ನಾವೆಲ್ಲರೂ ಸಹಿತ ಸುಮಾರು ನಾನು ಕಂಡಂಗೆ 55ರಿಂದ 56 ವರ್ಷದಿಂದ ತಂಬಾಕನ್ನು ಬೆಳೀತೇವೆ. ನಮ್ಮ ಭೂಮಿ 56 ವರ್ಷ ಎಷ್ಟು ಗೊಬ್ಬರವನ್ನು ತಿಂದಿದೆ ಅಂತಕ್ಕಂಥ ನಾವು ಯೋಚನೆ ಮಾಡ್ತೀವಿ. ಹಾಗಾದರೆ ಸುಮಾರು ಒಂದು ಅರ್ಧ ಕೆಜಿ ಸಿಕ್ಕೋದು. 56 ವರ್ಷ ನಾನು ಹುಟ್ಟಿ 71ರಲ್ಲಿ ಹುಟ್ಟಿದೆ. ನಾನು ಹುಟ್ಟಬೇಕಾದ್ರೆ ತಂಬಾಕು ನಮ್ಮ ತಾಲೂಕಿಗೆ ಬಂದಿದ್ದು. ಇವತ್ತು ಯಾವ ಭೂಮಿಲೂ ಸಹಿತ ನಾವು ತಂಬಾಕನ್ನು ಬೆಳೀತಾ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬೆಳ್ಕೊಳ್ತೀವಿ. ಅಂದರೆ ಅಷ್ಟೇ ಗೊಬ್ಬರವನ್ನು ಬಳಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಅದು ಕಡಿಮೆ ಕಾಲಾವಧಿಯಲ್ಲಿ ಎಷ್ಟು ಗ್ರೋತನ್ನು ಬೆಳವಣಿಗೆ ಬರ್ತಕ್ಕಂತಹ ಬೆಳೆ, ಭೂಮಿಯ ಫಲವತ್ತತೆಯನ್ನು ಅಷ್ಟೇ ಹೀರ್ಕೊಳ್ತಕ್ಕಂಥದ್ದು,
ವರ್ಷ ನಾವೇನು ಮಾಡ್ತಿದ್ದೀವಿ ಅಂತಂದರೆ NPK ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಸ್ತಾ ಇದ್ವಿ, ಕ್ರಿಮಿಕೀಟಗಳನ್ನು ನಾಶಕಗಳನ್ನು ಹೆಚ್ಚು ಬೆಳೆಸ್ತಾ ಇದ್ವಿ. ಅದರಿಂದ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಗೆ ಹಾಳು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಮನ್ಕೊಂಡಿದ್ದೀವಿ. ಈ ತಾಲೂಕಿನಲ್ಲಿ ವಾಸ ಇರ್ತಕ್ಕಂಥವ್ರು, ನಾವು ಸಹಿತ ಕೃಷಿಕ ಸಮಾಜದವರು, ನಾವು ಸಹಿತ ನಾವೆಲ್ಲರೂ ಸಹಿತ ಕೃಷಿಯ ಮಾಡ್ತಕ್ಕಂಥ ಕುಟುಂಬದಿಂದ ಬಂದಿರೋದ್ರಿಂದ ನಾವು ಸಹಿತ ಅದರಲ್ಲಿ ಭಾಗಿಯಾಗಿರೋದ್ರಿಂದ ನಾವು ಈ ಮಾತನ್ನು ಹೇಳಬೇಕು. ಇವತ್ತು ಏನಾಗಿದೆ ಅಂತಂದರೆ ನಾವು ತಂಬಾಕನ್ನು ಪ್ರತಿಯೊಬ್ಬರು ಸಹಿತ ನಾವು ಅವಲಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಅದನ್ನೇ ಹೆಚ್ಚು ಉತ್ಪತ್ತಿ ಮಾಡ್ತಕ್ಕಂಥದ್ರಿಂದ ತಂಬಾಕನ್ನು ಪರ್ಚೇಸ್ ಮಾಡ್ತಕ್ಕಂಥ ಕೊಳ್ತಕ್ಕಂಥವ್ರು ಕಡಿಮೆ ಆಗಿದೆ. ಅದು ಉತ್ಪತ್ತಿ ಜಾಸ್ತಿ ಮಾಡ್ತಾ ಇದ್ದೀವಿ, ಬೇಡಿಕೆ ಕಡಿಮೆ. ನಾವು ಇವತ್ತು ಎಲ್ಲರೂ ಸಹಿತ ಏನು ಮಾಡಬೇಕಾಗಿದೆ, ಎಲ್ಲಿ ಬೇಡಿಕೆ, ಯಾವ ಕೃಷಿಗೆ ಬೇಡಿಕೆ ಇದೆ ಆ ಕಡೆ ನಮ್ಮ ಮನಸ್ಸನ್ನು ನಾವೆಲ್ಲರೂ ಸಹಿತ ತೆರಿಬೇಕು. ಇವತ್ತು ಮೇಡಮ್ನವರು ತಂಬಾಕಿಗೆ ಪರ್ಯಾಯವಾಗಿ ಜೋಳ ಬೆಳೆಯೋಣ, ಅಲಸಂದೆ ಬೆಳೆಯೋಣ, ಬೇರೆ ಬೇರೆ ಬೆಳೆಗಳನ್ನು ದ್ವಿದಳ ಧಾನ್ಯಗಳ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ಅಂತ ಸಾಹೇಬರು ಸಹಿತ ತೋಟಗಾರಿಕೆ ಇಲಾಖೆ ಬಗ್ಗೆ ಹೆಚ್ಚಿನ ಇದನ್ನು ನಮ್ಮ ತಾಲೂಕಿನಲ್ಲಿ ಬೆಳಿಬೋದು ಅಂತಕ್ಕಂಥ ಮಾನದಂಡವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಅಂತಂದರೆ ತಂಬಾಕಿಗೆ ಪರ್ಯಾಯವಾಗಿ ಆರ್ಥಿಕ ಬೆಳೆ ಇರ್ತಕ್ಕಂತಹ ಬೆಳೆಗಳಲ್ಲಿ ನಮ್ಮದು ಒಂದು ರೇಷ್ಮೆ ಕೃಷಿನೂ ಸಹಿತ ಬಂದು. ಏಕೆಂದರೆ ಇದು ಆರ್ಥಿಕ ಬೆಳೆ ಯಾವುದು ತಂಬಾಕು, ರೈತರಿಗೆ ಬೇಕಾಗಿರ್ತಕ್ಕಂಥ ಹಣ ಗಳಿಕೆ. ಆದ್ದರಿಂದ ದಯಮಾಡಿ ನೀವೆಲ್ಲರೂ ಸಹಿತ ಏನು ಮಾಡಬೇಕು ಅಂತಂದರೆ ತಮ್ಮಲ್ಲಿರ್ತಕ್ಕಂಥ ಕೃಷಿಯಲ್ಲಿ ಸಮಗ್ರ ಕೃಷಿಯ ಕಡೆ ತಮ್ಮ ಒಲವನ್ನು ತೋರಿಸ್ತಾರೆ. ಒಂದು ತೋಟಗಾರಿಕೆ ಬೆಳೆಯಲ್ಲಿ ಒಂದು ಅರ್ಧ ಎಕರೆ, ನೀರು ಕಡಿಮೆ ಇರ್ತಕ್ಕಂಥವ್ರು ಅವ್ರು ಹೇಳ್ದಂಗೆ ಬೇಕಾಗಿರ್ತಕ್ಕಂಥ ಈ ಯಾವ ಬೇರೆ ಹುಣಸೆ ಬೀಜ ಆಗಿರ್ಬೋದು, ಇನ್ನೊಂದು ಯಾವ್ಯಾವುದು ಅವ್ರಿಗೆ ಅವ್ರ ಭೂಮಿಗೆ ಅನುಕೂಲ ಆಗ್ತದೆ ಅಂತಹ ಬೆಳೆಗಳು. ಅದಕ್ಕೆ ನೀರು ಕಡಿಮೆ ಇದ್ರೂ ಸಹಿತ ನಮ್ಮ ಕೃಷಿಯನ್ನು ಮಾಡ್ಬೋದು. ನಮ್ಮದು ಒಂದು ಅರ್ಧ ಎಕರೆ, 1 ಎಕರೆ ರೇಷ್ಮೆ ಕೃಷಿಯಲ್ಲೇ ತಮ್ಮ ಒಲವನ್ನು ತೋರಿಸ್ಬೋದು. ಇವತ್ತು ಏನಾಗಿದೆ ಅಂತಂದರೆ ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂತಹ ರೇಷ್ಮೆ ನಾವು ಇಲಾಖೆಯಲ್ಲಿ ಕೊಡ್ತೀವಿ ಅಂತಕ್ಕಂಥ ಅವ್ರು ಹೇಳಿದಂಗೆ ನಾವು ಸಹಿತ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ರೇಷ್ಮೆ ನಮಗೆ ಸಾಕಾಗ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು 20 ಮೆಟ್ರಿಕ್ ಟನ್ ಬೇಕಾಗ್ತದೆ. ನಾವು ಬೆಳೀತಾ ಇರ್ತಕ್ಕಂಥದ್ದು ಬರೀ 12 ಮೆಟ್ರಿಕ್ ಟನ್ ನಾವು ಬೆಳಿತೀವಿ. ನಮ್ಮಲ್ಲಿ ಈಗ ಕೆಲವರು ನನ್ನ ಫೀಲ್ಡ್ಗೆ ಹೋದಾಗ ಅಲ್ಲಿ ಬರ್ತದೆ, ನಾವು ತಂಬಾಕನ್ನ ಬೆಳೆದಾಗ ನಮ್ಮ ರೇಷ್ಮೆ ಆಗ್ಬಿಡ್ತದೆ, ನಾವೆಲ್ಲರೂ ಆಗ್ತದೆ ಅಂತಕ್ಕಂಥದ್ದು ನನಗೆ ಆಲ್ರೆಡಿ ರೈತರು ನನ್ನ ಜೊತೆ ಚರ್ಚೆ ಮಾಡ್ಬೇಕಂತ ಹೇಳ್ತಾ ಇರ್ತಾರೆ. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ವಸ್ತುವನ್ನು ನಾವೇ ಬೆಳ್ಕೊಂಡಾಗ ಅದಕ್ಕೆ ಹೆಚ್ಚಿಗೆ ಬೇರೆ ಕಡೆ ನಾವು ತರಿಸ್ಕೊಳ್ತಕ್ಕಂಥ ಕಡಿಮೆ ಆಗ್ತದೆ. ನಮ್ಮಲ್ಲೇ ನಾವು ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದನ್ನು ನಮ್ಗೆ ಸಾಕಾಗುವಷ್ಟು ಉತ್ಪತ್ತಿ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಸಾಕಾಗುವಷ್ಟು ಉತ್ಪತ್ತಿ ನಮ್ಮಲ್ಲಿ ಮಾಡ್ಕೊಳ್ಳುವುದಕ್ಕೂ ಸಹಿತ ನಮಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಯಾಂತ್ರಿಕ ಅಧಿಕಾರಿಯಾದಂಥ ಹಿತೇಶ್ ನಮ್ಮ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದಂಥ ಎಚ್ ಜಿ ರಮೇಶಣ್ಣನವರೇ, ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರೇ, ಮತ್ತು ಇಲಾಖೆಯ ಮಾರುತಿ ಮೇಡಮ್ ಅವರೇ, ಎಲ್ಲ ಅಶೋಕ್ ಅವರೇ, ಎಲ್ಲರೂ ಕೂಡ ಇವತ್ತು ಸಭೆಯ ಧನ್ಯವಾದಗಳನ್ನು ಹೇಳ್ತಾ ಈ ಸಭೆಯ ಉದ್ದೇಶ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಗೆ ಎಲ್ಲ ಅಧಿಕಾರಿಗಳು ಕರೆಸಿದ್ರು. ಈಗ 4 ಇಲಾಖೆಯ ಅಧಿಕಾರಿಗಳನ್ನ ಕರೆಸಿದ್ದೀವಿ. ಒಂದು ಮೀನುಗಾರಿಕೆ ಇಲಾಖೆ, ಮತ್ತು ಪಶುಸಂಗೋಪನಾ ಇಲಾಖೆ, ತೋಟಗಾರಿಕೆ ಇಲಾಖೆ, ಮತ್ತು ಯಾಕೋ ಕೂಡ ಮೀನುಗಾರಿಕೆ ಇಲಾಖೆಯವರಿಗೆ ರೈತರ ಮೇಲೆ ಆಸಕ್ತಿ ಇದೆಯೋ ಗೊತ್ತಿಲ್ಲ, ಒಂದು ಸಭೆಗೂ ಕೂಡ ಹಾಜರಾಗಲಿಲ್ಲ. ಮುಂದೆ ಅವರಿಗೆ ಅದು ಡೈರೆಕ್ಟಾಗಿ ಆಫೀಸ್ ನಾವು ಭೇಟಿ ಕೊಟ್ಟು ಯಾವ ರೀತಿ ಕ್ರಮ ತಗೋಬೇಕು ಮತ್ತು ಸಾಗರ ಗಮನಕ್ಕೆ ಯಾವ ರೀತಿ ಆಗಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ರೈತರ ಅಭಿವೃದ್ಧಿ ಅಂದರೆ ರೈತ ಆಲ್ರೆಡಿ ಈ ವರ್ಷದಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾನೆ. ನಮ್ಮ ಈ ಮೂಲ ಬೆಳೆ ಶುಂಠಿ ಮತ್ತು ಹೊಗೆ ಸೊಪ್ಪು ರೇಟ್ ಇಲ್ಲ, ಶುಂಠಿಗೂ ಬೆಲೆ ಇಲ್ಲ. ಅದರಿಂದ ಆರ್ಥಿಕ ಸ್ಥಿತಿ ಹಾಳಾಗಿದೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಹೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈಗ ಮುಂದಿನ ಬೆಳೆ ವಿಶ್ವಾಸದಿಂದಲೇ ನಮ್ಮ ರೈತ ಬದುಕ್ತಾ ಇದ್ದಾನೆ. ನಮ್ಮ ಮೇಜರು ನಮ್ಮ ತಾಲೂಕಿನ ಎಲ್ಲ ಗೊಬ್ಬರದ ಅಂಗಡಿ ಏನಿದೆಯೋ ಎಲ್ಲರೂ ಕೂಡ ಸರ್ಕಾರದಿಂದ ಅನುಮತಿ ಪಟ್ಟಿರುವಂಥ ಗೊಬ್ಬರಗಳು ಮಾತ್ರ ಮಾರಬೇಕು. ಇತರೆ ಲೋಕಲ್ ಗೊಬ್ಬರಗಳೇನಾದ್ರು ಮಾಡೋದಾದರೆ ಯಾವುದೇ ರೈತ ಒಂದೇ ಒಂದು ಮಾಹಿತಿ ಕೊಟ್ಟರೆ ನಮ್ಮ ಮೇಲಧಿಕಾರಿಗಳು ಕೃಷಿ ಇಲಾಖೆ ಕುಸುಮ ಮೇಡಮ್ ಅವರಿದ್ದಾರೆ, ಅವ್ರಿಗೆ ಮಾಹಿತಿ ನೀಡಲಿ. ಮಾಹಿತಿ ಕೊಟ್ಟಾಗ ಅವರು ಕಾನೂನು ಕ್ರಮ ಜರುಗಿಸಬೇಕು ದಯಮಾಡಿ. ಮತ್ತೆ ಎರಡನೇದೇನಪ್ಪ ಅಂತ ಹೇಳಿದ್ರೆ 2010 ಇಸ್ವಿಯ ನಂತರ ಯಾವುದೇ ಗೊಬ್ಬರದ ಅಂಗಡಿ ತೆರೆದಿರಲಿ ಅವ್ರಿಗೆ ಕಂಪಲ್ಸರಿಯಾಗಿ ಟ್ರೈನಿಂಗ್ ಸರ್ಟಿಫಿಕೇಟ್ ಮತ್ತೆ ಲೈಸೆನ್ಸ್ ಎರಡೂ ಹೊಂದಿರಬೇಕು. ಅವರು ಅವರ ಅಂಗಡಿಯಲ್ಲಿ ಅಟ್ಯಾಚ್ ಮಾಡಿರಬೇಕು. ಇಲ್ಲದವಾದಲ್ಲಿ ಕಾನೂನು ಕ್ರಮ ತಗೊಳ್ಬೇಕು. ಮತ್ತೆ ಸರ್ಕಾರದಿಂದ ಗೊಬ್ಬರಗಳು ಏನು ನಿಗದಿ ರೇಟಲ್ಲಿ ಮಾಡಿದಾರೋ, ಸರ್ಕಾರ ನಿಗದಿ ಮಾಡಿದ್ದಾರೆ, ಅದ್ರ ಮೇಲೆ ಏನಾದ್ರೆ ರೈತರು ತಗೊಂಡು ಜಾಸ್ತಿ ಬೆಲೆಗೆ ಮಾರಾಟ ಮಾಡಿ ರೈತರಿಗೆ ಏನಾದ್ರೆ ಸಂಕಷ್ಟಕ್ಕೆ ಒಳಗಾಗಿದ್ರೆ, ರೈತರಿಗೆ ಏನಾದ್ರು ತೊಂದರೆ ಕೊಟ್ಟರೆ ಆಗ ಕೂಡ ಮೇಲಧಿಕಾರಿಗಳು ಫಸ್ಟ್ ಅವ್ರಿಗೆ ಆ್ಯಕ್ಷನ್ ತಗೋಬೇಕು.
ಅವ್ರು ಆಗಿಲ್ಲ ಅಂದರೆ ನಾವು ಅದು ಏನು ರೈತರ ಪರವಾಗಿ ನಿಂತು ಕಾನೂನು ಹೋರಾಟ ಮಾಡಬೇಕು. ನಾವು ಈ ಕೃಷಿಕ ಸಮಾಜ ನಿಮ್ಮ ಜೊತೆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಕೃಷಿ ಸಮಾಜದ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ, ನಾವು ಜಂಟಿಯಾಗಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ನಮ್ಮ ಕಾರ್ಯದರ್ಶಿ ಪದವಿ ನಿಮಿತ್ತ ಕಾರ್ಯದರ್ಶಿಯಾಗಿ ಇರುವ ನಮ್ಮ ತಾಲೂಕಿನ ನಮ್ಮ ಕೃಷಿ ಇಲಾಖೆಯ ADA ಆಗಿರ್ಬೋದು. ಆದರೂ ಕೂಡ ನಮ್ಮ ಜವಾಬ್ದಾರಿ ರೈತರಿಗೆ ಸಂಬಂಧಪಟ್ಟಂತ ಸತತವಾಗಿ 29 ಇಲಾಖೆ ನಮಗೆ ಅನ್ವಯ ಆಗುತ್ತೆ. ತೋಟಗಾರಿಕಾ ಇಲಾಖೆ ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಮತ್ತೆ KPTCL ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, APMC ಆಗಿರ್ಬೋದು, ಹಾಲು ಉತ್ಪಾದಕರ ಸಂಘ ಆಗಿರ್ಬೋದು, ಸೇವಾ ಸಹಕಾರ ಸಂಘ ಆಗಿರ್ಬೋದು, ಇತರೆ ಸುಮಾರು 29 ಇಲಾಖೆಗಳು ನಮಗೆ ಅನ್ವಯ ಆಗುತ್ತೆ. ನಮ್ಮ ಜವಾಬ್ದಾರಿ ರೈತರ ಪರವಾಗಿ ಅಧಿಕಾರಿ ಮಧ್ಯೆ ಮತ್ತೆ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು ನಮ್ಮ ಕೃಷಿಕ ಸಮಾಜದ ಜವಾಬ್ದಾರಿ ಆ ಬೈಲದಲ್ಲಿ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಮಾಜ ಯಾವಾಗ ಈ ತಾಲೂಕಿಗೆ ಅಸ್ತಿತ್ವಕ್ಕೆ ಬಂತು ಆವಾಗಿನಿಂದ ಹೇಳ್ತಾ ಇದ್ದೀನಿ, ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ನಮ್ಮ ಗ್ರೂಪ್ಗೆ ನಿಮ್ಮ ನಂಬರ್ನ ಜಾಯಿನ್ ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೇವೆ. ಈಗ ನಮ್ಮ ಚಂದ್ರೇಗೌಡರು ಹೇಳಿದ್ರು, ನಾನು ಒಬ್ಬಂಟಿಯಾಗಿ ಇಡೀ ತಾಲೂಕು ಸುತ್ತಾ ಇದ್ದೀನಿ ಅಂತ. ಇಷ್ಟು ದಿವಸ ಆದ್ರೂ ಕೂಡ ಪಾಪ ಒಳ್ಳೆ ಭಾಷಣ ಮಾಡ್ತಾರೆ, ಒಳ್ಳೆ ಮಾಹಿತಿ ಕೊಡ್ತಾರೆ ರೈತರಿಗೆ. ಆದ್ರೂ ಕೂಡ ನಮ್ಮ ತಾಲೂಕಿಗೆ ರೇಷ್ಮೆ ಯಾಕೋ ಜಾಸ್ತಿ ಬೆಳೆಯೋದು ಕಾಣ್ತಾ ಇಲ್ಲ. ನಮಗೆ ಜಾಸ್ತಿ ಪ್ರಚಾರದಲ್ಲಿ ಇರುವಂಥದ್ದು ಯಾಕೆ ಏನಾಯ್ತದ ಬೇಜಾರಾಗ್ತದೆ ನನಗಂತೂ ಗೊತ್ತಿಲ್ಲ. ನಮ್ಮ ತಾಲೂಕಿಗೆ ಜಾಸ್ತಿ ಪ್ರಚಾರ ಆಗ್ತಾ ಇರುವಂಥದ್ದು ಪಶುಸಂಗೋಪನಾ ಇಲಾಖೆ ಮತ್ತೆ ನಮ್ಮ ಕೃಷಿ ಇಲಾಖೆ. ಈಗ ಹೊಸದಾಗಿ ಬಂದಿರುವ ಗುರುಸ್ವಾಮಿ ಅವರು ಅವರ ಆಸಕ್ತಿ ಮತ್ತೆ ಅವರ ಕಾಳಜಿ ನೋಡಿದ್ರೆ, ಅವರು ಸ್ವತಃವಾಗಿ ನನ್ನ ಮನಸ್ಸಲ್ಲಿ ಇದ್ದಿದ್ದ ಮಾತನ್ನ ಅವ್ರು ಅಂದ್ರು. ಮುಂಗಾರು ಶುರುವಾಗಿ 1-2 ಮಳೆಗಳಾಗಬೇಕಾಗಿತ್ತು, ಬಟ್ ಆದರೆ ಈ ಸಲ ಇನ್ನ ಮಳೆನೇ ಆಗಿಲ್ಲ. ಸೊ ಈ ವರ್ಷ ಮಳೆ ಕಡಿಮೆ ಅಂತ ಎಲ್ಲ ಕಡೆನೂ ಬಂದಿದೆ. ಸೊ ಅದಕ್ಕೋಸ್ಕರ ಒಂದು ಪರ್ಯಾಯ ಯೋಜನೆ ಬಗ್ಗೆ ಚಿಂತನೆ ಮಾಡುವಂಥ ಸಮಯ ಇದು. ಸೊ ಈಗ ಮೇ ಕೊನೆವರೆಗೂ ಮಳೆ ಸ್ವಲ್ಪ ಕಡಿಮೆ ಕೊರತೆ ಅಥವಾ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಪರ್ಯಾಯವಾಗಿ ನಾವು ಏನಪ್ಪ ಅಂತಂದರೆ ದ್ವಿದಳ ಧಾನ್ಯಗಳನ್ನ ಬೆಳೆಯೋದಕ್ಕೆ ಅವಕಾಶ ಇದೆ. ಉದ್ದು, ಹೆಸರು, ಅಲಸಂದೆ ಅದನ್ನು ಬೆಳಿಬೋದು. ಅಥವಾ ತಂಬಾಕುಗೂ ಪರ್ಯಾಯ ಬೆಳೆ ಒಂದು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇವಾಗಿದೆ. ಯಾಕಂದರೆ ಕಳೆದ ಬಾರಿ ಆಗಲೇ ತಂಬಾಕುಗೆ ತುಂಬ ಕಡಿಮೆ ಬೆಲೆ ಇದ್ದು ರೈತರಿಗೆ ತುಂಬ ನಷ್ಟ ಆಗಿರೋದ್ರಿಂದ ರೈತರು ಇನ್ನು ಮುಂದಕ್ಕೆ ಬೇರೆ ಬೆಳೆಗಳ ಬಗ್ಗೆ ಚಿಂತನೆ ಮಾಡಿಸುವಂಥ ಸ್ಥಿತಿ ಇದೆ. ಸೊ ಅದಕ್ಕೆ ನಮ್ಮಲ್ಲಿ ಏನಪ್ಪ ಅಂತಂದರೆ ಕೃಷಿ ಇಲಾಖೆಗೆ ಹೇಳೋದೇನಂತಂದರೆ, ನಮಗೆ ಮೈನರ್ ಮಿಲೆಟ್ಸ್ ಇದೆಯಲ್ಲ, ಸಾಮೆ, ಸಜ್ಜೆ, ಬರಗು ಇಂಥವನ್ನ ಹಾಕೋಬೋದು. ಬಟ್ ರಾಗಿ ಒಂದೇ ಯಾವುದೇ ಬೆಳೆ ಬೆಳೆದ್ರೂ ಒಂದೇ ಒಂದು ಬೆಳೆ ಬೆಳೆಯೋದಕ್ಕಿಂತ 2 ಬೆಳೆ ಮಿಶ್ರ ಬೆಳೆಗಳು ಬೆಳೆದ್ರೆ ಲಾಭ ಜಾಸ್ತಿ ಅಂತ. ಈ ರಾಗಿ ಜೊತೆಗೆ ಏನಪ್ಪ 4 ಸಾಲು ರಾಗಿ ಜೊತೆಗೆ 2 ಸಾಲು ಉದ್ದು, ಹೆಸರು ಅಥವಾ ತುಗುರಿ ಹಾಕೊಂಡಷ್ಟು ಏನಪ್ಪ 8 ಸಾಲಿಗೆ ತುಗುರಿ ಹಾಕೊಂಡ್ರೆ ತುಂಬ ಉತ್ತಮ ಬೆಳೆ ಬರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಆದಾಯನೂ ಹೆಚ್ಚಾಗುತ್ತೆ. ಸೊ ಈ ಬಗ್ಗೆ ಚಿಂತನೆ ಮಾಡ್ಕೊಂಡು ಹೋಯ್ತು ಅಂತಂದರೆ ಒಳ್ಳೆಯದು. ಸೊ ರಾಗಿ ಜೊತೆಗೆ 8 ಸಾಲು ರಾಗಿಗೆ 2 ಸಾಲು ಇದು ತುಗುರಿ, ಅಥವಾ 4 ಸಾಲು ರಾಗಿಗೆ 1 ಸಾಲು ಏನಪ್ಪ ಹೆಸರು, ಉದ್ದು, ಹಲಸಂದೆ, ಅವರೆ ಇದನ್ನ ಹಾಕೊಂಡ್ರೆ ಒಳ್ಳೇದು. ಮುಂಚೆ ನಮ್ಮಲ್ಲೆಲ್ಲನೂ ಮಧ್ಯೆ ಏನಪ್ಪ ಅಂದರೆ ಹುಚ್ಚಳು ಬೆಳ್ಕೊತಿದ್ರು, ಸುತ್ತು ಏನಪ್ಪ ಅಂದರೆ ಬದು ಸುತ್ತು ಏನಪ್ಪ ಅಂತಂದರೆ ಹರಳು ಬೆಳ್ಕೊತಿದ್ರು. ಅವಾಗೆಲ್ಲ ಲಾಭನೇ ಇತ್ತು. ಬಟ್ ಇವಾಗ ನಾವು ಇದೆ ಅಂದರೆ ಬರೀ ಒಂದೇ ಬೆಳೆ ಬೆಳೀತಾ ಇದ್ವಿ. ಸೊ ಇದ್ರ ಬದಲು ಹಿಂಗೆ ಮಿಶ್ರ ಬೆಳೆಗಳಿಗೆ ಬಗ್ಗೆ ಏನಪ್ಪ ಅಂತಂದರೆ ನಮ್ಮಲ್ಲಿರುವಂಥ ರೈತರುಗಳಿಗೆ ಮಾಹಿತಿ ಕೊಟ್ಟಷ್ಟು ಒಳ್ಳೆಯದು. ಸೊ ಅದಕ್ಕೆ ನೀವು ಎಲ್ಲ ಕೃಷಿಕ ಸಮಾಜದವರು ನಿಮ್ಮ ಇದು ಏರಿಯಾ ವ್ಯಾಪ್ತಿ ಒಳಗಡೆ ಒಂಚೂರು ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಒಂದು ಎರಡನೇದೇನಪ್ಪ ಅಂತಂದರೆ, ಈಗ ಎಲ್ಲ ಕಡೆನೂ ಗೊತ್ತು ಅತಿ ಹೆಚ್ಚು ಯೂರಿಯಾ ಬಳಕೆ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಬಿತ್ತನೆಲೇ ನಾವು ಸೋತೋಗ್ತಿದ್ದೀವಿ. ರಾಗಿ ಬಿತ್ತನೆಗೆ 5ರಿಂದ 6 kg ರಾಗಿ ಸಾಕು. ಬಟ್ ಆದರೆ ಈಗ ನಾವು ಏನಪ್ಪ ಅಂತಂದರೆ 30ರಿಂದ 35 kgವರೆಗೂ ರಾಗಿ ಬೆಳೆಸ್ತಾ ಇದ್ದೀವಿ. ಸೊ ಇದರಿಂದ ಏನಪ್ಪ ಅಂತಂದರೆ ನಮಗೆ ಇಳುವರಿ ಜಾಸ್ತಿ ಆಗೋದಿಲ್ಲ. ತುಂಬ ಒತ್ತಾಗಿ ಬೆಳ್ಕೊಳ್ಳೋದ್ರಿಂದ ಏನಪ್ಪ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಇದ್ದಿರೇ ಇರೋದ್ರಿಂದ ಏನಪ್ಪ ಅಂತಂದರೆ ತೆನೆ ತುಂಬ ಕಡಿಮೆ ಬರುತ್ತೆ, ಇಳುವರಿನೂ ತುಂಬ ಕಡಿಮೆ ಆಗುತ್ತೆ. ಒಂದು ಎರಡನೇದೇನಪ್ಪ ಅಂತಂದರೆ ಅತಿ ಹೆಚ್ಚು ಯೂರಿಯಾ ಬಳಕೆ ಮಾಡ್ತಾ ಇರೋದು ರಾಗಿಗೆ. ನಾನು ಕಂಡಂಗೆ ಹಂಗಾಮಿನಲ್ಲಿ ಕಳೆದ ಸಾಲಿನಿಂದ ನಾನು ನೋಡಿದಂಗೆ ಏನಪ್ಪ ಅಂದರೆ ಅತಿ ಹೆಚ್ಚು ಯೂರಿಯಾ ಬಳಕೆ ಮಾಡ್ತಿದ್ದಾರೆ. ಯೂರಿಯಾ ಬಳಕೆಯಿಂದ ಸಾಕಷ್ಟು ತೊಂದರೆಗಳಾಗ್ತಿದೆ. ಏನಂತಂದರೆ ಯೂರಿಯಾ ಏನಂತಂದರೆ ನೀವು ಹಾಕಿದ ತಕ್ಷಣ ಗಿಡಗಳಿಗೆ ಸಿಕ್ಕಲ್ಲ.
1ರಿಂದ 2 ದಿನನಾದರೂ ಬೇಕು ಗಿಡಕ್ಕೆ ತೊಗೊಳಕ್ಕೆ. ಅಷ್ಟರೊಳಗೆ ಈ ಟೆಂಪ್ರೇಚರಲ್ಲಿ ಏನಪ್ಪ ಅಂದರೆ ಆವಿ ಆಗೋದು ಜಾಸ್ತಿ, ಮತ್ತು ಅತಿ ಹೆಚ್ಚು ಮಳೆ ಬಂತು ಅಂತಂದ್ರೂ ಅದು ಏನಪ್ಪ ಭೂಮಿ ಒಳಗಡೆ ಇಂಗಿ ಏನಪ್ಪ ಅಂತಂದರೆ ನಮ್ಮ ಅಂತರ್ಜಲ ಮಟ್ಟ ಸೇರ್ತಾ ಇದೆ. ಅಂತರ್ಜಲಕ್ಕೆ ಸೇರಿದ್ರೆ ಏನಾಗುತ್ತೆ ಅಂತಂದರೆ ಅದು ಮೊದಲನೇದಾಗಿ ಎಫೆಕ್ಟ್ ಮಾಡೋದೇ ನಮ್ಮ ಲಂಗ್ಸ್ಗಳಿಗೆ, ಶ್ವಾಸಕೋಶಕ್ಕೆ. ಆಸ್ತಮಾ ಏನಾನ ಇತ್ತು ಅಂತಂದರೆ ಅವ್ರಿಗೆ ಅತಿ ಹೆಚ್ಚು ಪ್ರಾಬ್ಲಮ್ ಶುರುವಾಗುತ್ತೆ. ಅದು ಬಿಟ್ಟು ಇವಾಗ ಕೆಲವೊಂದು ಸ್ಟಡೀಸ್ಗಳಲ್ಲೆಲ್ಲ ಏನಪ್ಪ ಅಂದರೆ ಕ್ಯಾನ್ಸರ್ ಕಾಯಿಲೆಗೆ ಯೂರಿಯಾ, ಅತಿ ಹೆಚ್ಚು ಯೂರಿಯಾ ಬಳಕೆನೇ ಕ್ಯಾನ್ಸರ್ ಕಾಯಿಲೆಗೆ ಒನ್ ಆಫ್ ದ ರೀಸನ್ ಅಂತ ಬೇರೆ ಹೇಳ್ತಾ ಇರೋದ್ರಿಂದ ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟು ಏನು ಮಾಡಿದೆ, ಈ ಸಲ ಅದರಿಂದ FID ಆಧಾರದ ಬೇಸಿಸ್ ಮೇಲೆ ಯೂರಿಯಾನ ವಿತರಣೆ ಮಾಡಬೇಕು ಅಂತ ಒಂದು ಏನಪ್ಪ ಕಾರ್ಯ ಕೈಗೊಂಡಿದೆ. ಸೊ ಎಲ್ಲ ಏನಪ್ಪ ಪರಿಕರ ಮಾರಾಟಗಾರರಿಗೆ ಈಗಾಗಲೇ ನಾವು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 1ನೇ ತಾರೀಕಿಂದ ಕಡ್ಡಾಯಗೊಳಿಸ್ತಾ ಇದ್ದಾರೆ. ಏನಂತಂದರೆ ಕಿಸಾನ್ ಮೂಲಕನೇ ಮಾತ್ರ FID ಆಧಾರದ ಮೇಲೆ ಮಾತ್ರ ಯೂರಿಯಾ ರಸಗೊಬ್ಬರ ವಿತರಣೆ ಮಾಡಬೇಕು. ಯೂರಿಯಾ ರಸಗೊಬ್ಬರ ಒಂದು ಕಿಸಾನಲ್ಲಿ ವಿತರಣೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ರಸಗೊಬ್ಬರನ್ನು ಅದರೊಳಗಡೆ ತರೋದಕ್ಕೆ ಅವಕಾಶ ಮಾಡ್ತಿದ್ದಾರೆ, ಚಿಂತನೆ ಮಾಡ್ತಿದ್ದಾರೆ. ಬಟ್ ಇವಾಗ ಮೊದಲನೇ ಹೆಜ್ಜೆಯಾಗಿ ಯೂರಿಯಾ ರಸಗೊಬ್ಬರನ ಕಿಸಾನ್ ಆ್ಯಪಲ್ಲಿ ಮಾತ್ರ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ನಾವು ತರಬೇತಿಗಳು ಕೊಟ್ಟಿದ್ದಾರೆ. DC ಅವರು ಕೂಡ ಆದೇಶ ಮಾಡಿರೋದ್ರಿಂದ ಯೂರಿಯಾ ರಸಗೊಬ್ಬರ. ಸೊ ಅದಕ್ಕೆ ಎಲ್ಲ ರೈತ ಬಾಂಧವರುಗಳಿಗೆ ನೀವು ನಿಮ್ಮ ವ್ಯಾಪ್ತಿಯವರಿಗೆ ಅರಿವು ಮೂಡಿಸ್ಬೇಕೇನಪ್ಪ ಅಂತಂದರೆ, ಯೂರಿಯಾ ಗೊಬ್ಬರನ ತೊಗೊಳಕ್ಕೆ ಹೋಗೋರು ಆ ಕಂಪಲ್ಸರಿ ಆಧಾರ್ ಕಾರ್ಡು ಜೊತೆಗೆ FID ತೊಗೊಂಡೋಗ್ಬೇಕು. FID ಈಗಾಗಲೇ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆಯಲ್ಲಿ ನೀವೆಲ್ಲ ಸೌಲಭ್ಯ ತೊಗೋತಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ಎಲ್ಲಾನು FID ಇದೆ. ಸೊ FID ಬಗ್ಗೆ ನಾವು ತಿರ್ಗಾ ಜಾನುವಾರುಗಳಿಗೆ ರೋಗ ತಡೆಗಟ್ಟುವಿಕೆಗಾಗಿ ಲಸಿಕೆ ಹಾಕುವಂಥ ಕಾರ್ಯಕ್ರಮಗಳು ಮುಖ್ಯವಾಗಿರ್ತದೆ. ಮೊದಲನೇದಾಗಿ ಕಾಲುಬಾಯಿ ರೋಗದ ಲಸಿಕೆ ವರ್ಷಕ್ಕೆ 2 ಸಾರಿ ನಾವು ಹಳ್ಳಿಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಕೈಗೊಳ್ತೀವಿ. ಅದಲ್ಲದೆ ಆಡು ಕುರಿಗಳಲ್ಲಿ ಕರಳುಬೇನೆ ಮತ್ತು TPR ರೋಗದ ಲಸಿಕೆ ಹಾಕುವ ಕಾರ್ಯಕ್ರಮ ಇದೆ. ಅದಲ್ಲದೆ ಈ ಹಂದಿ ಸಾಕಿರೋದು ಹಂದಿ ಜ್ವರದ ವಿರುದ್ಧ ವರ್ಷಕ್ಕೊಂದು ಸಾರಿ ಲಸಿಕೆ ಹಾಕ್ತೀವಿ. ಆಮೇಲೆ ಯಾರ್ಯಾರು ಸಾಕು ನಾಯಿಗಳು ಹಾಕಿದ್ದಾರೆ ಅವಕ್ಕೆ ರೇಬಿಸ್ ವಿರುದ್ಧ ಲಸಿಕೆ ಹಾಕುವಂಥ ಕಾರ್ಯಕ್ರಮ ಇದೆ. ಇಲ್ಲಿ ಕಾಲುಬಾಯಿಗಳ ಮೈಲಿ ಮೊದಲೆಲ್ಲ ಹಳ್ಳಿಗೆ ಬಂದಾಗ ಲಸಿಕೆ ಹಾಕಿದರೆ ಊಟ ಬರ್ತದೆ, ಜ್ವರ ಬರ್ತದೆ, ಹಾಲು ಕಮ್ಮಿ ಆಗುತ್ತೆ ಅನ್ನೋ ಮೂಢನಂಬಿಕೆಗಳು ಮೊದಲು ಇತ್ತು, ಇವಾಗಲೂ ಇನ್ನೂ ಇದೆ. ಹಾಗಾಗಿ ತಮ್ಮ ವ್ಯಾಪ್ತಿಯ ರೈತರಿಗೆ ನಾವು ಎಜುಕೇಟ್ ಮಾಡ್ತಾಯಿದ್ದೀವಿ, ಪ್ರಚಾರ ಮಾಡ್ತಾಯಿದ್ದೀವಿ. ಹಳ್ಳಿಗೆ ಬಂದಾಗ ಮನೆ ಬಾಗಿಲಿಗೆ ಬಂದಾಗ ಲಸಿಕೆ ಆಗ್ತದೆ, ಅದನ್ನ ನಿರಾಕರಿಸಬೇಡಿ ಅಂತ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಯಾಕೆಂತಂದರೆ ಮೊದಲು ಈಗ ಒಂದು 5 ವರ್ಷದಿಂದ ಆದರೆ ಎಲ್ಲೋ ಒಂದು ಕಡೆ ಸಾಮೂಹಿಕವಾಗಿ ಲಸಿಕೆ ಮಾಡ್ತಾಯಿದ್ದೀವಿ. ಆವಾಗ ಈ ಸಿರೀಸ್ಗಳಾಗಲಿ ನೀರುಗಳಾಗಲಿ ಪೂರೈಕೆಯಲ್ಲಿ ಅಷ್ಟೊಂದು ಜಾಸ್ತಿ ಲಸಿಕೆ ಕೊಡ್ತಾ ಇರಲಿಲ್ಲ. ಎಲ್ಲೋ ಬಿಸಿನೀರಲ್ಲಿ ಅದೇ ನೀರು ತುಳಿಕೆಗಳನ್ನ ಬಳಸ್ತಾ ಇದ್ವಿ. ಬಟ್ ಇವಾಗ ಆಗಿಲ್ಲ. ಪ್ರತಿಯೊಂದು ಹಸುಗಳಿಗೂ ಪ್ರತ್ಯೇಕವಾಗಿ ಒಂದು ಲಸಿಕೆ ಒಂದೇ ನೀರು ಬಳಸಿ ಅದನ್ನ ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆಗಳಿದ್ದಾವೆ. ಹಾಗಾಗಿ ಎಲ್ಲ ಜಾನುವಾರುಗಳನ್ನ ಲಸಿಕೆ ಹಾಕಬೇಕು, ಕಾಪಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದಲ್ಲದೆ ಈ ನಾಯಿಗಳಲ್ಲಿ ರೇಬಿಸ್ ಕಾಯಿಲೆ ತಮಗೆಲ್ಲ ಗೊತ್ತಿರುವಂಗೆ ಎಲ್ಲ ಕಡೆಯೂ ಈ ನಾಯಿ ಕಚ್ಚಿ ಮಕ್ಕಳಿಗಾಗಲಿ ದೊಡ್ಡವರಲ್ಲಿ ಜಾನುವಾರುಗಳಿಗೆ ನಾಯಿ ಕಚ್ಚೋ ಪ್ರಕರಣಗಳು ತುಂಬ ಇದ್ದಾವೆ. ಅದಕ್ಕೀಗ ನಾವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲೂ ನಾಯಿಯನ್ನು ಹಿಡಿಯುವಂತಿಲ್ಲ, ಇದು ಸಾಯಿಸುವಂತಿಲ್ಲ. ಸಂತಾನ ಚಿಕಿತ್ಸೆನೇ ಒಂದೇ ದಾರಿ. ಅದಕ್ಕಾಗಿ ಮುನ್ಸಿಪಾಲಿಟಿಯಿಂದ MOU ಮಾಡಿಕೊಂಡು ಮುನ್ಸಿಪಾಲಿಟಿಯಲ್ಲಿ ಸಂತಾನ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗ್ತದೆ. ಮುಂದಿನ ದಿನಗಳಲ್ಲಿ ಅವು ಪಂಚಾಯಿತಿ ಮಟ್ಟದಲ್ಲೇ ನಾಯಿಗಳಿಗೆ ಸಂತಾನ ಚಿಕಿತ್ಸೆ ಮಾಡಿಸಿ ಅದರ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತವೆ. ಈ ನಾಯಿ ಕಚ್ಚಿರುವಾಗ ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಯಾರಾದರೂ ಈ ಥರ ನಾಯಿ ಕಚ್ಚಿದ್ರೆ ಅದನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಮಾಹಿತಿಗಳು ಕೊಡಿ. ಈಗ ಯಾರಿಗೊಬ್ಬರಿಗೆ ನಾಯಿನ ಕಚ್ಚಿರ್ತದೆ, ನನಗೆ ರಕ್ತ ಬಂದಿಲ್ಲ, ಅಲ್ಲೂ ನಾಲ್ಕು ಗಾಯ ಆಗಿಲ್ಲ, ತನ್ನನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಬೇಡ. ಯಾಕೆಂದರೆ ಅದು ಒಂದು ಸಾರಿ ಆ ಥರ ಆದರೆ ಇವತ್ತಲ್ಲ 6 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಆದಮೇಲೂ ಅವು ರೇಬಿಸ್ ಕಾಯಿಲೆ ಕಾಣಿಸ್ಕೋಬೋದು. ರೇಬಿಸ್ ಕಾಯಿಲೆ ಒಂದು ಸಾರಿ ಬಂದರೆ ಅದಕ್ಕೆ ಎಲ್ಲೂ ಚಿಕಿತ್ಸೆ ಇಲ್ಲ. ಅದಕ್ಕೆ ಮೊದಲನೇದಾಗಿ ಫಸ್ಟು ಏನಾದರೂ ಗಾಯ ಆದರೆ ನಾಯಿ ಕಚ್ಚಿದ್ರೆ ತಕ್ಷಣ ಅದನ್ನ ರನ್ನಿಂಗ್ ಟ್ಯಾಪ್ ವಾಟರಲ್ಲಿ ತೊಳಿಬೇಕು. ಆಮೇಲೆ ಕಾರ್ಬಲಿಕ್ ಸೋಪ್ ಏನಂತೀವಿ ನಾವು, ಲೈಫ್ಬಾಯ್ ಸೋಪು, ಆ ಥರದ ಸೋಪ್ಗಳಲ್ಲಿ ಚೆನ್ನಾಗಿ ತೊಳೆದು ಎಲ್ಲ PHCಗಳಲ್ಲಿ ಈಗ ಆ್ಯಂಟಿ ರೇಬಿಸ್ ಲಸಿಕೆಗಳು ಲಭ್ಯ ಇರ್ತವೆ.
ಅವು ಪ್ರಿಸ್ಕ್ರೈಬ್ಡ್ ಡೋಸ್ ಏನಿದೆ ಅದರ ಪ್ರಕಾರ ಅದನ್ನ ತಗೋಬೇಕಾಗುತ್ತೆ. ಯಾಕಂದರೆ ನಾವು ಅಲ್ಲಿ ತಗೊಳ್ಳೋದು ಒಂದು 3 ಇಂಜೆಕ್ಷನ್ ಮಾತ್ರ ತಗೊಳ್ಳೋಂಥ ಪ್ರಮೇಯ ಇರ್ತದೆ. ಬಟ್ ಅದನ್ನ ತಗೊಳ್ಳೋದೇ ಏನು ಬೇಡ ಅಂತ ನೆಗ್ಲೆಕ್ಟ್ ಮಾಡಿ ನಾಳೆ ಕಾಯಿಲೆ ಬಂದಿರೋದಕ್ಕೆ ಚಿಕಿತ್ಸೆ ಇಲ್ಲದಂಥ ಪರಿಸ್ಥಿತಿ ಉದ್ಭವ ಆಗುವಂಥದ್ದು. ಇಲ್ಲಿ ಆಕಸ್ಮಿಕ ಮರಣ ಹೊಂದಿದ ದನ ಎಮ್ಮೆ ಈಗೇನು ಇನ್ಶೂರೆನ್ಸ್ ಇಲ್ಲದಿರೋಂಥವು ಇರ್ತವೆ, ಅದು ಆಕಸ್ಮಿಕ ಮರಣ ಹೊಂದಿರೋಕ್ಕೆ 15,000 ರೂಪಾಯಿ ಪರಿಹಾರ ಕೊಡುವಂಥ ಕಾರ್ಯಕ್ರಮ ಇದೆ. ಮಾನ್ಯ ಸಚಿವರು ಅಧಿಕಾರ ಸ್ವೀಕರಿಸಿದ ಮೇಲೆ ಅದನ್ನ 10,000 ಇಂದ 15,000 ಮಾಡಿದ್ದಾರೆ. ಹಾಗೆ ಆಡು ಕುರಿಗಳಲ್ಲಿ 7,500 ರೂಪಾಯಿ ಆಕಸ್ಮಿಕ ಮರಣ ಹೊಂದಿದ ಆಡು ಕುರಿಗಳಿಗೆ ಪರಿಹಾರ ಕೊಡುವಂಥ ಕಾರ್ಯಕ್ರಮ ಇದೆ. ಅದು ಕಡ್ಡಾಯವಾಗಿ ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಂದ ಅದನ್ನ ಮರಣೋತ್ತರ ಪರೀಕ್ಷೆ ನಡೆಸಿರಬೇಕು. ಆವಾಗ ಜಾನುವಾರುಗಳಿಗೆ ಇನ್ಶೂರೆನ್ಸ್ ಮಾಡೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಗುರಿಗಳು ಅವರಿಗೆ KMF ಗುರಿ ಕೊಟ್ಟಿರ್ತಾರೆ. ಅದರ ಪ್ರಕಾರ ನಿಮ್ಮ ವ್ಯಾಪ್ತಿಯಲ್ಲಿ ಸೊಸೈಟಿಗಳಿಂದ